ಸರ್ ಕಾಲ್ ಮಾಡಿದ್ದೆ ಹಂಗೆ. ಹಲೋ ಆದಿತ್ಯ ಅವರ, ನಾನು KM ಚೈತನ್ಯ ಅಂತ, ಡೈರೆಕ್ಟರ್. ಆಕ್ಚುಲಿ ಟು ಬಿ ಫ್ರ್ಯಾಂಕ್ ತುಂಬಾ ಭಯ ಆಯ್ತು, ಯಾಕೆಂದ್ರೆ ಆ ಕಂಫರ್ಟ್ ಝೋನ್ ಕೊಡೋರಲ್ಲಿ ದ ಬೆಸ್ಟ್ ಆಕ್ಟರ್ ಅಂದ್ರೆ ನಾನು ನೋಡಿರೋದು ಇಲ್ಲಿ ಹಿ ಇಸ್ ಅ ಒನ್. ಇದಕ್ ಮುಂಚೆ ನಂಗೆ ದರ್ಶನ್ ಸರ್, ಡಿ ಬಾಸ್ ಅವ್ರು, ಚಿನ್ನ ಆರಾಮಾಗಿಡಿ, ನಾನು ಆಕ್ಟರ್ ನೀನು ಆಕ್ಟರ್, ಸೇಮ್ ಹಿಂಗ್ ಇಟ್ಕೊಂಡು ಹಿಂಗ್ ಹೊಡಿತೀನಿ ಚಿನ್ನ, ಹಿಂಗ್ ಹೋಗ್ಬಿಡು. ದ ಸೇಮ್ ಥಿಂಗ್ ಐ ಸಾ ವಿತ್ ಮೈ ವಿನೋದ್ ಸರ್ ಅವ್ರು. ನಮ್ಮ ಹೆಸರನ್ನ ಉಳಿಸ್ತಾನೆ. ಓಕೆ, ಏನೋ ಮಿಸ್ ಹೊಡಿತಾ ಇದೆ. ಒಂದ್ ಕೆಲಸ ಮಾಡಿ, ಅವ್ನ ಮೂಗಿಗೆ ಒಂದ್ ಮಚ್ಚೆಟ್ ಬಿದ್ದಿರ್ಬೇಕು, ಆ ಥರದ್ದು ಒಂದ್ ಮಾರ್ಕ್ ಹಾಕಿ ಇಲ್ಲಿ ಅಂತಂದ್ರು. ಸೊ ಮಾರ್ಕ್ ಹಾಕಿ ಕರಡಿ ಮುಂದ್ ನೋಡ್ತೀನಿ, ಯಾವ ತರ ಟ್ರಾನ್ಸ್ಫಾರ್ಮೇಶನ್ ಇದು. ಎಲ್ಲ ಇಮಿಡಿಯೇಟ್ ಮನೆಗೆ ಹೋದವನೆ ನಮ್ಮ ಆಡಿಯೋ ಪ್ಲೇ ಲಿಸ್ಟ್ ಗಳಲ್ಲಿ ಎಲ್ಲ ಮಾಸ್ ಸಾಂಗ್ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ಟೆ, ಕಿವಿಗೆ ಹಾಕೊಳ್ಳೋದು, ಅವ ಈಗ ತಗೊಳ್ಳೋದು. ನಾನು ಬೆಳೆದಿದ್ದು ಫ್ರೇಜರ್ ಟೌನ್, ಶಿವಾಜಿನಗರ್, ನಂಗೆ ಆಲ್ಮೋಸ್ಟ್ ಎಲ್ಲ ಸ್ಲ್ಯಾಂಗ್ ಗೊತ್ತಿತ್ತು. ಹೌದೇ ಲೀವ್, ಹೌದೇ ರೂಲ್ ಅಂತ. ಆ ದಿನಗಳು ಬಿಟ್ರೆ ದಿಸ್ ವಿಲ್ ಬಿ ಎ ಲ್ಯಾಂಡ್ ಮಾರ್ಕ್. ಒಂದೇನೋ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಬಲರಾಮನ ದಿನಗಳು ಸಿನಿಮಾ ತಂಡದಿಂದ ಅರುಣ್ ಅವರು, ಅನಿಲ್ ಅವರು ಹಾಗೆ ಆದಿತ್ಯ ಅವರು, 3 A's. ವೆಲ್ಕಮ್ ಟು ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ರಿ? ನಾನು ಸೂಪರ್ ಆಗಿದ್ದೀನಿ. ಬಲರಾಮನ ದಿನಗಳು ಅಂದ್ರೆ ಆ ದಿನಗಳು ಒಂದು ಚರಿತ್ರೆ ಬರೆದಿತ್ತು KM ಚೈತನ್ಯ ಅವ್ರದ್ದು. ಈಗ ಆಫ್ಟರ್ ಸೋ ಮೆನಿ ಇಯರ್ಸ್ ಬಲರಾಮನ ದಿನಗಳು ಬರ್ತಾ ಇದೆ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು ಅದು ಯಾವ ಇರೋದು ಅಂತ. ಅಂದರೆ 1980ರಿಂದ 85, 90 ಒಳಗಡೆ ನಡೆಯುವಂತಹ, ಆಸುಪಾಸು ನಡೆಯುವಂತಹ ಘಟನೆಗಳು. ಸೊ ಆ ಟೈಮ್ ಲೈನಿಗೆ ಒಂದು ಸಿನಿಮಾ ಮಾಡ್ತಾ ಇದೀವಿ. ಆ್ಯಂಡ್ ನೀವೆಲ್ಲರೂ ಆ ಸಿನಿಮಾದಲ್ಲಿ ಇದ್ದೀರಾ ಅಂತ ಫಸ್ಟ್ ಬಿದ್ದಾಗ ವಾಟ್ ವಾಸ್ ಯುವರ್ ಫಸ್ಟ್ ಕ್ವಶನ್? ನೀವು ಕೇಳಿದ್ದು ಪ್ರಾಬ್ಲಿ KM ಚೈತನ್ಯ ಅವ್ರಿಗೂ, ಅಥವಾ ನಿಮಗೆ ಯಾರು ಹೇಳಿದ್ರು ಅವ್ರಿಗೆ? ಅಂದ್ರೆ ಸರ್ ಕಾಲ್ ಮಾಡಿದ್ದೆ ಹಂಗೆ. ಹಲೋ ಆದಿತ್ಯ ಅವರ, ನಾನು KM ಚೈತನ್ಯ ಅಂತ, ಡೈರೆಕ್ಟರ್. ಹಾಂ ಸರ್, ಹೇಳಿ ಸರ್. ನಾನೊಂದು ಗ್ಯಾಂಗ್ಸ್ಟರ್ ಡ್ರಾಮಾ ಮಾಡ್ತಾ ಇದ್ದೀನಿ, ನರೇಶನ್ ಕೊಡ್ತೀನಿ ಬನ್ನಿ. ಎಲ್ಲಿದ್ದೀರಾ ಅಂತ. ನಾನು ನನ್ನ ಊರಲ್ಲಿದ್ದೆ, ಶಿವಮೊಗ್ಗದಲ್ಲಿದ್ದೆ. ಸರ್ ಗ್ಯಾಂಗ್ಸ್ಟರ್ ಡ್ರಾಮಾ ಅಂತಿದ್ದೀರಾ? ನನ್ನ ಹಿಂದಿನ ಸಿನಿಮಾ ತುಂಬ ಕ್ಲಾಸ್ ಆಗಿ ನನ್ನ ಪೋಟ್ರೆ ಆಗಿದೆ ಸರ್. ನಾನು ಹೆಂಗೆ ಸೂಟ್ ಆಗ್ತೀನಿ ಸರ್? ನಾನು ಯಾವ ಕಡೆಯಿಂದ ರೋಡ್ ಈ ಥರ ಕಂಟಿನ್ಯೂ? ಇಲ್ಲ ಬನ್ನಿ, ಒಂದು ಒಳ್ಳೆ ಪಾತ್ರ ಇದೆ ಬನ್ನಿ. ಯಾವಾಗ ಸರ್ ಒಂದು ನರೇಶನ್ ಕೊಟ್ರು, ಯಾಕೆಂದ್ರೆ ಆ ದಿನಗಳು ಎಲ್ಲ ನಾವೆಲ್ಲ ಸಣ್ಣ ಹುಡುಗರು. ಯಾವಾಗ ಅದು ಹತ್ತತ್ರ ಸ್ಕೂಲ್ ಹೋಗ್ತಾರೆ. 18 ಪ್ರಾಬ್ಲಿ ಹಿಂದೆ 15 ಇಯರ್ಸ್. ನಾವಿನ್ನು ಹೈಸ್ಕೂಲು ಇರ್ಲಿಲ್ಲ ಆಗ. ಇಂಥ ಒಂದು ದೊಡ್ಡ ಸ್ಕೇಲು, ಇಂಥ ದೊಡ್ಡ ಸ್ಟಾರ್ ಕಾಸ್ಟ್, ಇಂಥ ಒಂದು ಮೇನ್ ಆಪರ್ಚುನಿಟಿ ಬಂದಾಗ ಆಕ್ಚುಲಿ ಟು ಬಿ ಫ್ರ್ಯಾಂಕ್ ತುಂಬಾ ಭಯ ಆಯ್ತು. ಈ ಜಾನರೇ ಒಂಥರ ವಿಶೇಷವಾಗಿರೋದು. ಇವಾಗ ನಾವು ಶಿವಮೊಗ್ಗದಲ್ಲಿ 2005, ನನಗೆ ಇನ್ನೂ ನೆನಪಿರೋಂಗೆ 5ನೇ ಕ್ಲಾಸಲ್ಲಿ ಜೋಗಿ ಸಿನಿಮಾ ನೋಡ್ತಾ, ಇದಕ್ಕೆ ಅದೊಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಅದೇನ್ ಯಾರು ಫಾಲೋ ಮಾಡಲ್ಲ ಅದನ್ನ, ಆದ್ರೆ ಸಿನಿಮಾ ನೋಡಕ್ಕೆ ಅದೊಂದು ಸಪ್ರೇಟ್ ಕ್ರೇಜ್. ಈಗ ಟಗರು ಆಗ್ಲಿ, ಆ ಓಪನಿಂಗ್ ಈಸಿಯಾಗಿ ತಗೊಂಡ್ಬಿಡತ್ತೆ. ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಅನ್ನೋ ತರ. ಭಗವಂತ ಎಂತ ಒಳ್ಳೆ ಆಪರ್ಚುನಿಟಿ ಸೃಷ್ಟಿ ಮಾಡಿದ್ನಲ್ಲ. ಅಂದ್ರೆ ಒಂದು ಹೊಸ ಆಡಿಯನ್ಸ್ಗೆ ನಮ್ಮ ಸ್ಕಿಲ್ ಅನ್ನ ತೋರ್ಸಕ್ಕೆ ಒಂದು ಅವಕಾಶ ಸಿಕ್ತಲ್ಲ. ಅಂತದ್ರಲ್ಲಿ ಅತುಲ್ ಕುಲಕರ್ಣಿ ಸರ್, ಆಶೀಶ್ ವಿದ್ಯಾರ್ಥಿ ಅವರು, ನಾವು ಅವಾಗೆಲ್ಲ ನಮ್ಮ ಸ್ಕೂಲಲ್ಲಿ ಈ 5 ಬೆರಳು 5 ಕೋಟಿ ಕನ್ನಡಿಗರ ಆಸ್ತಿ ಅಂದಾಗ ಆಶೀಶ್ ವಿದ್ಯಾರ್ಥಿ ಸರ್ನ ರಿಯಾಕ್ಷನ್ ಒಬ್ಬ ಮಾಡೋದು, ನಾವು ವಿಷ್ಣು ಅಂತರ ಹಂಗ್ ಮಾಡೋದು, ಅವೆಲ್ಲ ಮಾಡ್ತೀವಿ. ಈಗ ಅವರ ಆಕ್ಟಿಂಗ್ ನ ಕಣ್ಮುಂದೆನೆ ನೋಡ್ಬೋದಲ್ಲ. ಇಂಥ ಅವಕಾಶ ಬಂದಿರೋದೇ ನಮಗೆ ಪುಣ್ಯ ಅನ್ನೋ ತರ. ಸೊ ವಾಟ್ ವಾಸ್ ಯುವರ್ ಫಸ್ಟ್ ಕ್ವಶನ್? ಅದೇನಾ, ಅಂದ್ರೆ ನಾನು ಸುಡಾಕ್ತೀನಿ ಸರ್, ಹೆಂಗ್ ಆಗ್ತೀನಿ ಸರ್ ಅಂತ. ಆಮೇಲೆ ಅವತ್ತು ಅಣ್ಣನು ಬಂದಿದ್ರು, ಎಲ್ಲಿ ಅವ್ರ ಆಫೀಸ್ ಅಲ್ಲಿ ಎಲ್ಲರಿಗೂ ಒಂಥರ ಸ್ಕ್ರೀನ್ ಟೆಸ್ಟ್ ತರ ಮೇಕಪ್ ಇದೆಲ್ಲ ಹಾಕಿ ಟೆಸ್ಟ್ ಮಾಡೋದು. ಬಂದ್ರು ಚೈತನ್ಯ ಸರ್. ಓಕೆ ಆದಿತ್ಯ ಬಂದಿದಾರಾ? ಹಾ ಬನ್ನಿ, ತೋರಿಸಿ ಯಾವ್ದಿದೆ. ಕಮಲ್ ಹಾಸನ್ ಲುಕ್ ತೆಗಿರಿ, 80ರಿಂದ 90 ದಶಕ ಯಾವ್ದಾವ್ದು ತೆಗಿರಿ. ಕಮಲ್ ಸರ್ ಇಂದ ಯಾವ್ದೆಲ್ಲ ಬಂತು. ಹಾ ಈ ಲುಕ್ ಮಾಡಿ, ಅವರಿಗೆ ಕ್ಲೀನ್ ಆಗಿ ಇಷ್ಟಿದ್ದನ್ನ ಅರ್ಧ ಮಾಡಿ ಮೇಕಪ್ ಅವ್ರು ಕರೆದ್ರು. ನಾನ್ ನೋಡ್ತಾನೆ ಇದ್ದೆ, ಇಷ್ಟು ಫೇರ್ ಇದೀನಿ. ನಾನು ಸಾಮಾನ್ಯ ಗ್ಯಾಂಗ್ಸ್ಟರ್ ಫಿಲಮ್ ಅಲ್ಲಿ ಯಾರೋ ಫೇರ್ ನೋಡಿ, ಇವನಿಗೆ ಅಷ್ಟು ಡಲ್ ಮಾಡ್ಬಿಡಿ. ಪೂರ್ತಿ ಅರ್ಧ ಮೇಕಪ್, ಅರ್ಧ ಡಲ್ ಮಾಡಿ, ಓಕೆ ಏನೋ ಮಿಸ್ ಹೊಡಿತಾ ಇದೆ. ಒಂದ್ ಕೆಲಸ ಮಾಡಿ, ಅವ್ನ ಮೂಗಿಗೆ ಒಂದ್ ಮಚ್ಚೆಟ್ ಬಿದ್ದಿರ್ಬೇಕು, ಆ ಥರದ್ದು ಒಂದ್ ಮಾರ್ಕ್ ಹಾಕಿ ಇಲ್ಲಿ ಅಂತಂದ್ರು. ಸೊ ಮಾರ್ಕ್ ಹಾಕಿ ಕರಡಿ ಮುಂದ್ ನೋಡ್ತೀನಿ,
ಯಾವ ತರ ಟ್ರಾನ್ಸ್ಫಾರ್ಮೇಶನ್ ಇದು, ಬರೇ ಒಂದ್ ಸಣ್ಣ ಲುಕ್ ಅಲ್ಲಿ. ಇವಾಗ ನನ್ ಜಸ್ಟ್ ಕ್ಯಾರೆಕ್ಟರಿನ ಒಂದು ಪಲ್ಸ್ ಹಿಡಿದ್ರಾಯ್ತು, ಆ ಮ್ಯಾನರಿಸಮ್ ಆಗತ್ತು ಎಲ್ಲ. ಇಮಿಡಿಯೇಟ್ ಮನೆಗೆ ಹೋದವನೆ ನಮ್ಮ ಆಡಿಯೋ ಪ್ಲೇ ಲಿಸ್ಟ್ ಗಳಲ್ಲಿ ಎಲ್ಲಾ ಮಾಸ್ ಸಾಂಗ್ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ಟೆ, ಕಿವಿಗೆ ಹಾಕೊಳ್ಳೋದು, ಅವ ಈಗ ತಗೊಳ್ಳೋದು. ಯಾಕೆಂದ್ರೆ ಸಂತೋಷ್ ನಾರಾಯಣ್ ಅವ್ರ ಮ್ಯೂಸಿಕ್ ಒಡ ಚೆನ್ನೈ ಇದು ಎಷ್ಟು ಸಲಿ ನಾನು ಕೇಳ್ತಾ ಇದ್ದೇನೆ. ಸುಮ್ನೆ ಕಾರಲ್ಲಿ ಹೋಗ್ತಾ, ಬೈಕಲ್ಲಿ ಹೋಗ್ತಾ ಓ ಹಿಂಗ್ ಕೇಳ್ತಾ ಹೋಗ್ತಿರೋದು. ಈಗ ನಮ್ಮ ಮೊನ್ನೆ ಟೀಸರ್ ನೋಡಿದಾಗ ಅವರು ಮ್ಯೂಸಿಕ್ ಮಾಡಿರೋ ಸಿನಿಮಾದಲ್ಲಿ ನಮ್ಮ ಅಭಿನಯವು ಜೊತೆಗಿದೆ ಅನ್ನೋದಿದೆಯಲ್ಲ, ಇದು ಇನ್ ಎಷ್ಟು ಖುಷಿ ಪಡಕ್ಕೆ ಸಾಧ್ಯ. ಇದೆಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ ಪದ್ಮಾವತಿ ಫಿಲಮ್ಸ್ ಅವರು ಫಸ್ಟ್ ಇಂದ ಇವತ್ತಿನ ತನಕನು, ಮೊನ್ನೆ ಟೀಸರ್ ಆಯ್ತು, ನಿನ್ನೆ ಔಟ್ಡೋರಿನ ಇದೆಲ್ಲ ಟ್ಯಾಬ್ಲೋ ಎಲ್ಲ ಹೊರಡ್ತು, ಅಷ್ಟು ಡೀಟೈಲ್ ಆಗಿ ಅಷ್ಟು ಶ್ರದ್ಧೆಯಿಂದ ಇಡೀ ಕರ್ನಾಟಕದ ಮೂಲೆಗೆ ತಲುಪಿಸ್ಬೇಕಂತ ಆ ಪಣ ತೊಟ್ಟಿದಾರಲ್ಲ, ಅದ್ರ ಭಾಗವಾಗಿ ನಾವ್ ಇದೀವಲ್ಲ, ಅದು ವಿ ಆರ್ ಬ್ಲೆಸ್ಡ್. ಯಾವ್ದು ನಿಮ್ ಮೊದಲನೇ ಪ್ರಶ್ನೆ ಚೈತನ್ಯ ಅವರು ಕೇಳಿದ್ದು? ನಾನು ಆಲ್ಮೋಸ್ಟ್ ವಿಲನ್ ಆಗಿ ವರ್ಕ್ ಮಾಡಿದ್ದೆಲ್ಲ, ನಿಮ್ಗೆ ಓಕೆನಾ ಪಠಾನಾಗ್ ಮಾಡಕ್ಕೆ? ಸರ್ ಐ ಲವ್ ಟು, ಬಿಕಾಸ್ ನಾನು ಬೆಳೆದಿದ್ದು ಫ್ರೇಜರ್ ಟೌನ್, ಶಿವಾಜಿನಗರ್, ನಂಗೆ ಆಲ್ಮೋಸ್ಟ್ ಎಲ್ಲ ಸ್ಲ್ಯಾಂಗ್ ಗೊತ್ತಿತ್ತು, ಹೌದೇ ಲೀವ್ ಹೌದೇ ರೂಲ್ ಅಂತ. ಸೊ ಅದೆಲ್ಲ ಒಂದ್ ಕಡೆ ನನಗೆ ಹೆಲ್ಪ್ ಆಯ್ತು. ಸೊ ಐ ವಾಸ್ ಸೋ ಪ್ರೌಡ್. ಆ ದಿನಗಳು ಬಿಟ್ರೆ ದಿಸ್ ವಿಲ್ ಬಿ ಅ ಲ್ಯಾಂಡ್ ಮಾರ್ಕ್, ಒಂದೇನೋ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಬಲರಾಮ, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್. ಆಲ್ ಏನ್ ಸ್ಟಾರ್ ಕಾಸ್ಟ್ ಇದೆ, ಒಬ್ಬೊಬ್ಬ ಆರ್ಟಿಸ್ಟ್, ಹ್ಯೂಮಂಗಸ್ ಸ್ಟಾರ್ ಕಾಸ್ಟ್ ನೋಡ್ತಾ ಇದ್ರೆ ಮುಗಿಯೋದೇ ಇಲ್ಲ, ಅಷ್ಟು ಜನ ಇದ್ದೀರಾ. ಫಸ್ಟ್ ಟೈಮೇ ಪದ್ಮಾವತಿ, ಐ ಮೀನ್ ವಿ ಯೂಸ್ ಟು ಕಾಲ್ ಹರ್ ಪದ್ದಮ್ಮ, ಮದರ್ ಇಂಡಿಯಾ ನಾನ್ ಕರೆಯೋದು. ಪದ್ಮಾವತಿ ಫಿಲ್ಮ್ಸ್ ಅನ್ನೋದು ಅವಾಗಿಂದನೇ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಶಿ ಗೇವ್ ಹರ್ ಎವ್ರಿಥಿಂಗ್ ಟು ದ ಸಿನಿಮಾ. ಸೊ ವಿ ಆರ್ ಹ್ಯಾಪಿ. ನಿಮ್ಗೆ ಹೆಂಗೆ ಅಪ್ರೋಚ್ ಆಗಿದ್ದು? ಕಿರಣ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ. ಅವರು ನನಗೆ ಬಿಫೋರ್ ನಾನು ಯೆಲ್ಲೋ ಗ್ಯಾಂಗ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಸೊ ಅದರಲ್ಲಿ ನಮ್ಮ ರವೀಂದ್ರ ಪರಮೇಶ್ವರಪ್ಪ ಅಂತ ಡೈರೆಕ್ಟರ್, ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಸೊ ಅಲ್ಲಿಂದ ನನಗೆ ಕಿರಣ್ ಕನೆಕ್ಟ್. ನಾನು ಸೀರಿಯಲ್ ಶೂಟ್ ಮಾಡ್ತಾ ಇದ್ದೆ, ನೀನಾದೇನ ಅಂತ ಮಂಗಳೂರಲ್ಲಿ ಶೂಟ್ ನಡೀತಾ ಇತ್ತು. ಸೊ ಜಸ್ಟ್ ಒಂದು ಕಿರಣ್ ನನಗೆ ಕಾಲ್ ಮಾಡಿ, ಈ ತರ ಸರ್ ಬಲರಾಮ ಅಂತ ಒಂದು ಪ್ರಾಜೆಕ್ಟ್ ಶುರು ಮಾಡ್ತಾ ಇದೀವಿ, ನಾನು ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಬರ್ತೀರಾ ಆಫೀಸ್ಗೆ ಅಂದ್ರು. ನಾನು ಇಲ್ಲ ಮ್ಯಾಂಗ್ಳೂರಲ್ಲಿ ಇದ್ದೀನಿ, ಬಂದ ತಕ್ಷಣ ಬರ್ತೀನಿ ಅಂತ ಹೇಳಿದ್ದೆ. ಅಂಡ್ ವಿತಿನ್ 2 days ಅಲ್ಲೇನೋ ಬ್ಯಾಂಗ್ಳೂರ್ ರೀಚ್ ಆದೆ. ಅಂಡ್ ಆಫೀಸಿಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಆಫೀಸಿಗೆ ಹೋದೆ. ಅಲ್ಲಿ ಡೈರೆಕ್ಟರ್ ಸರ್ ರೂಮ್ ಒಳಗಡೆ, ಅಂದ್ರೆ ಅವ್ರದ್ದು ಕ್ಯಾಬಿನ್ ಅಲ್ಲಿ ಕೂತಿದ್ರು. ಕಿರಣ್ ಸಿಕ್ಕಿದ್ರು, ಮಾತಾಡದೆ ಏನ್ ಮತ್ತೆ ಡೈರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವ್ರು ನನ್ನ ಸೇಮ್ ಇವತ್ತು ಈಗೇನ್ ಲುಕ್ ಇದೆ ಇದೇ ಲುಕ್, ಸಿನಿಮಾದಲ್ಲಿ ಏನ್ ಲುಕ್ ಇದೆ ಆಸ್ ಇಟ್ ಈಸ್ ಹಂಗೆ ಇದ್ದೆ ನಾನು ಅವಾಗ್ಲೂ ಕೂಡ. ನನ್ಗೇನ್ ಚೇಂಜಸ್ ಏನ್ ಮಾಡಿಲ್ಲ ಅವರು. ಫಸ್ಟ್ ನೋಡಿದ ತಕ್ಷಣನೇ ಅವ್ರು ನನ್ನನ್ನು ಹೊರಗಡೆ ಕಳಿಸಿ ಕಿರಣ್ ಒಳಗಡೆ ಕರೆದ್ರು, ಒಂದ್ 2 ನಿಮಿಷ ಇರಿ ಅಂತ ಹೇಳಿ. ಅದಾದ್ಮೇಲೆ ಸ್ಕಿಟ್ ಕೊಟ್ರು, ಸ್ಕಿಟ್ ಕೊಟ್ರು. ಆ ಲೈನ್ಸ್ ನಾನು ಡೆಲಿವರ್ ಮಾಡಿದೆ. ಸಂಜೆ ನಾನು ಹೇಳ್ತೀನಿ ಮಾತಾಡ್ತೀನಿ ಅಂತೆಲ್ಲ ಹೇಳಿದ್ರು. ಹಂಗೆ ಹೇಳಿ ವಿತಿನ್ 3 hours 4 hours ಅಂದ್ರೆ 3:30-4 ಗಂಟೆಗೆಲ್ಲ ನನಗೆ ಸಂಜೆ ಕಿರಣ್ ಕಾಲ್ ಮಾಡಿ, ಸರ್ ಒಂದು ಮೇಜರ್ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿದ್ದೀರಾ, ರವೀಂದ್ರ ಅಂತ ಪಾತ್ರ. ನನ್ಗೆ ಇನ್ನೂ ಅವಾಗ ಸ್ಟಾರ್ ಕಾಸ್ಟ್ ಬಗ್ಗೆ ನಂಗೆ ಐಡಿಯಾನೇ ಇಲ್ಲ, ಯಾರ್ಯಾರಿದ್ದಾರೆ. ವಿನೋದ್ ಸರ್ದು ಸಿನಿಮಾ ಅನ್ನೋದು ಮಾತ್ರ ನನಗೆ ಗೊತ್ತಿತ್ತು. ಏನಾದಾದ್ಮೇಲೆ ನೆಕ್ಸ್ಟ್ ಡೇ ಆಫೀಸಿಗೆ ಬರಕ್ಕೆ ಹೇಳಿದ್ರು. ನನಗೆ ಸರ್ಪ್ರೈಸ್ ಆದ. ಅಂಡ್ ಆ ಟೈಮ್ಗೆ ಓಕೆ, ಪ್ಯಾರಲಲ್ಲಿ ನಾನು ಹಲಗಲಿ ಅನ್ನೋ ಒಂದು ಪ್ರಾಜೆಕ್ಟ್ ಕಮಿಟ್ ಆಗಿದ್ದೆ ಡಾಲಿ ಸರ್ ಜೊತೆ. ಸೊ ಅದು ಪ್ರೋಸೆಸ್ ಅಲ್ಲಿ ಇತ್ತು ಅವಾಗ. ಆ ಲುಕ್ಕೆ ಇದ್ರಲ್ಲಿ ಅಂದ್ರೆ ಬಿಟ್ಟಿದ್ದು. ಸರ್ ಏನ್ ಅನ್ಸ್ತೋ ಗೊತ್ತಿಲ್ಲ, ನೆಕ್ಸ್ಟ್ ಡೇ ಬರಕ್ ಹೇಳಿದ್ರು. ಆಫೀಸಿಗೆ ಬಂದ ತಕ್ಷಣ ಲೆನ್ಸ್ ಟೆಸ್ಟ್ ಮಾಡೋಣ ಅಂತ, ಲೆನ್ಸ್ ಎಲ್ಲ ಹಾಕ್ಬೇಕಾಗಿತ್ತು. ಸೊ ಲೆನ್ಸ್ ಅನ್ನ ಟೆಸ್ಟ್ ಮಾಡೋಣ ಅಂಡ್ ವಿತ್ ಕಾಸ್ಟ್ಯೂಮ್ ನಂದೆಲ್ಲ ಆಲ್ಮೋಸ್ಟ್ ಒಂದು 4-5 ಜಾಕೆಟ್ಸ್ ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ಡೇ ತರಿಸಿದ್ರು. ಅದನ್ನ ನೋಡೋಣ ಹಿಂಗ್ ಕಾಣ್ಬೋದು ಅಂತ. ಆ ಲೆನ್ಸು ಅಂಡ್ ಆ ಜಾಕೆಟ್ ಔಟ್ಪುಟ್ ಇವತ್ತೇನ್ ಫ್ರೇಮ್ ಅಲ್ಲಿ ಕಾಣಿಸ್ತಾ ಇದೆ, ಅದು ಇದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಆಗಿರೋದ್ರಿಂದ, ಅಂದ್ರೆ ಕೆಲವೊಂದು ಪಾತ್ರಗಳು ಬದುಕಿ ಆ ತರದ ಘಟನೆಗಳು ನಡೆದು ಆಗೋಗಿದೆ. ಸೊ ಈಗ ನಿಮ್ಮನ್ನ ಇದಕ್ಕೆ ಕಾಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ನಿಮ್ದೇ ಒಂದು ಮ್ಯಾನರಿಸಮ್ಸ್ ಇರುತ್ತೆ, ಅಥವಾ ಸಹಜವಾಗಿ ನೀವು ನಟನೆ ಮಾಡೋದೇ ಒಂದು ರೀತಿ ಇರುತ್ತೆ. ಬಟ್ ಆ ಕ್ಯಾರೆಕ್ಟರ್ ಹಂಗೆ ಬಿಹೇವ್ ಮಾಡ್ತಿತ್ತಲ್ಲ, ಅದನ್ನ ಹಂಗೆ ತರ್ಬೋದಾ ಅಂತಲ್ಲ ಡೈರೆಕ್ಟರ್ ಆಫ್ ಕೋರ್ಸ್ ಮಾತಾಡಿರ್ತಾರೆ. ಸೊ ಆ ಥರದ್ದು ಒಂದು ಅಡಾಪ್ಟಬಿಲಿಟಿ ಆ ಕ್ಯಾರೆಕ್ಟರಿಂದ, ಇಲ್ಲ ಇದು ಪ್ರಾಬ್ಲಿ ಇದನ್ನ ನಾನು ಆ್ಯಡ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಯುನೀಕ್ ಈ ಕ್ಯಾರೆಕ್ಟರ್ಗೆ ಅಂತ ಅನಿಸಿ ತಗೊಂಡಂತಹ ವಿಷಯ ಯಾವುದು? ಅಂದ್ರೆ ನನ್ನ ಪಾತ್ರಕ್ಕೆ ನಾನು ಕೇಳಿದೆ, ಸರ್ ರೆಫರೆನ್ಸ್ ಏನಾದ್ರು ಇದೆಯಾ ಅಂತ. ಅಂದ್ರೆ ಸುತ್ತಮುತ್ತ ಎಲ್ಲ ಹೇಳಿದ್ರು, ಸಿಂಗ್ಲಿ ಅನ್ನೋ ಪಾತ್ರ
ಹಿಂದಿನ ಈ ಪಾತ್ರಕ್ಕೆ ಸ್ವಲ್ಪ ಹೋಲಿಕೆ ಇದೆ, ಸ್ವಲ್ಪ ಅಲ್ಲ ಹೋಲಿಕೆ ಇದೆ ಅನ್ನೋ ತರ. ಆದ್ರೆ ಸರ್ರಿಗೆ ನಾನು ಕೇಳಿದೆ, ಸರ್ ನಾನು ಸ್ವಲ್ಪ R&D ಮಾಡ್ತೀನಿ, ರಿಸರ್ಚ್ ಮಾಡ್ತೀನಿ, ಯಾಕೆಂದ್ರೆ ನಾನು ಆಕ್ಟರ್ ಆಗಿ ನನಗೂ ಅದೊಂದು ಖುಷಿ ಇದಲ್ಲ, ಅಂದ್ರೆ ಇನ್ನೊಂದು ಪಾತ್ರನ ಸಾಧ್ಯ ಆದಷ್ಟು ಮಟ್ಟಿಗೆ ಜೀವಿಸೋದು ಅದೊಂದು ಅವಕಾಶ, ಅದು ನಟರಿಗೆ ಮಾತ್ರ ಅವಕಾಶ ಸಿಗತ್ತೆ. ಸರ್ ಈ ತರದೆಲ್ಲ ಕಲೆಕ್ಟ್ ಮಾಡಿದೀನಿ, ಏನನ್ಸತ್ತೆ ಸರ್ ಇದನ್ನ ಕ್ಯಾರಿ ಮಾಡ್ಲಾ ಅಂತ ಅಂದೆ. ಸರ್ ತುಂಬಾ ಖುಷಿ ಪಟ್ರು. ಆಮೇಲೆ ಹೇಳಿದ್ರು, ಆದಿತ್ಯ ನೀನ್ ಮಾಡಿರೋ ಎಲ್ಲ ರಿಸರ್ಚು ತುಂಬಾ ಚೆನ್ನಾಗಿದೆ, ಇದ್ರಲ್ಲೊಂದು ಅರ್ಧ ಇಟ್ಕೋ ಅಷ್ಟೇ, ಕಂಪ್ಲೀಟ್ ಆಗಿ ಇದ್ ಮಾಡೋದ್ ಬೇಡ. ನಾನು ಕಾಲ್ಪನಿಕವಾಗಿನೂ ಸುಮಾರು ದೃಶ್ಯಗಳನ್ನು ಕಟ್ಟಿದೀನಿ, ಅಂದ್ರೆ ಒಂದು ಸಿನಿಮ್ಯಾಟಿಕ್ ಲಿಬರ್ಟಿ ಅದನ್ನ ಇಟ್ಕೊಂಡು. ಸೊ ನೀನ್ ಯಾವ ಮೂಲ ವ್ಯಕ್ತಿಯನ್ನ ಇವಾಗ ಆಹ್ವಾನ ಮಾಡ್ಕೊಳ್ತಾ ಇದೀಯಾ, ಒಂದ್ ಅರ್ಧ ಬಿಡು, ನಿನಗೂ ಒಳ್ಳೇದು ನಮಗೂ ಒಳ್ಳೇದು. ಸೊ ಈಗ ಇಷ್ಟು ಮಾಡು, ಇದು ಎಕ್ಸ್ಟ್ರಾರ್ಡಿನರಿ ಆಗಿ ಬರ್ತಾ ಇದೆ ಸಾಕು ಅಂತಂದ್ರು. ಸೊ ನನ್ನ ರಿಸರ್ಚ್ ಆಯ್ತು, ಒಂದ್ ಅರ್ಧ ಇಟ್ಕೊಂಡಿದೀನಿ, ಇನ್ನರ್ಧ ನನ್ನ ಈ ಹಿಂದಿನ ಕಲಿಕೆ ಎಲ್ಲ ಇರುತ್ತಲ್ಲ, ಏನು ಇನ್ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಚೆನ್ನಾಗತ್ತೆ ಅಂತ. ಸೊ ಆ ತೆರೆ ಮೇಲೆ ನೋಡ್ತಾ ಇದ್ದು ನಾನ್ ಜೀವಿಸದ್ನ ಹಿಂಗೆಲ್ಲ. ಓಕೆ, ನೀವ್ ಯಾವ್ದನ್ನ ಅಡಾಪ್ಟ್ ಮಾಡ್ಕೊಂಡ್ರಿ ಪಠಾನ್ ಕ್ಯಾರೆಕ್ಟರ್ ಇಂದ? ಸರ್ ಆಕ್ಚುಲಿ ವಿತ್ ಕಾಸ್ಟ್ಯೂಮೇ ಬಂದಿದ್ರು ಫಸ್ಟ್ ಶೋ, ಇದು ಮೊದಲನೇ ದಿನ ಎಲ್ಲ ಕಡೆ ಐ ಕ್ಯಾರಿ ದಿಸ್. ಓಕೆ, ಹೇಳಿದ್ರೆ ಆಗ್ಲಿ ಪ್ರೀತಿ ಜಾಸ್ತಿ ಕ್ಯಾರೆಕ್ಟರ್. ಪಠಾನ್ ಅಂದ್ರೇನೆ ಒಂದು ಗತ್ತು. ಬಲರಾಮ, ನಮ್ಮ ಬಲರಾಮಗೆ ಒಂದು ಕ್ಯಾರೆಕ್ಟರ್ ಬಲವಾಗಿ ಬೇಕಾಗಿರೋದೇ ಪಠಾನ್. ನನ್ ಜೊತೆ ರವೀಂದ್ರ ಹಾಗೂ ಸೀನಾ ಅಂತ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ನಾವ್ ಎಷ್ಟು ದಿನ ಶೂಟ್ ಮಾಡಿದ್ವಿ? ಒಂದು 50 ದಿನ ಶೂಟ್ ಮಾಡಿದೀವಿ ನಾವು. 60 ದಿನನೂ ಇದೀವಿ ಸಿನಿಮಾದಲ್ಲಿ. ಸೊ ಎಷ್ಟು ಪವರ್ಫುಲ್ ಅಂದ್ರೆ, ಈಗ ಸೆಕೆಂಡ್ ಥಾಟ್ ಇಟ್ಕೊಳಲ್ಲ ಮುಸ್ಲಿಮ್ಸ್ ಅವರು, ನಮ್ ಬೈಜಾನ್ಸ್ ನುಗ್ತಾ ಇರ್ತೀವಿ. ಇಲ್ಲಿ ಹಿಂದೂ ಮುಸ್ಲಿಮು ಅನ್ನೋದಿಲ್ಲ, ಫ್ರೆಂಡ್ಶಿಪ್, ಒಂದು ಪ್ರೀತಿ. ಸರಿ ನಡಿ ಗುರು, ಆಯ್ತು ಎಲ್ಲಾದ್ರೂ ರೆಡಿ, ಎಷ್ಟೊತ್ತಾದ್ರೂ ರೆಡಿ, ಒಂದು ಪ್ರಾಣ ಕೊಡಕ್ಕೂ ರೆಡಿ. ಆ ಒಂದು ಗತ್ತು ನಾವು ನೋಡಿದ್ವಿ. ಹೇಳಿದ ತಕ್ಷಣ ಅದು ಇನ್ಬಿಲ್ಡ್ ಬಂದ್ಬಿಡ್ತು ನಮ್ಗೆ. ಸರಿ ಸರ್ ಆಯ್ತು. ಅಂಡ್ ಎಸ್ಪೆಷಲಿ ನಾನ್ ಪಠಾನ್ ಅಂತಲ್ಲ, ರವೀಂದ್ರನು ಅಷ್ಟೇ, ಖಡಕ್, ಸೀನಾ, ಇಡೀ ಸಿನಿಮಾದಲ್ಲಿ ವಿ ಕ್ಯಾರಿ ಆ ಒಂದು ಫ್ರೆಂಡ್ಶಿಪ್ಗೆ ಏನ್ ವ್ಯಾಲ್ಯೂ ಕೊಡ್ಬೇಕು, ಇಲ್ಲ ಎಷ್ಟು ಸಾಥ್ ಕೊಡ್ಬೇಕು, ಹೇಗೆ ಜರ್ನಿ ಅನ್ನೋದು ಇಟ್ ಶೋಸ್. ಓಕೆ, ನೀವ್ ಯಾವ್ದು ಕ್ಯಾರೆಕ್ಟರ್ ರೆಫರೆನ್ಸ್ ಕೊಟ್ಟಾಗ ಒಂದ್ ಕ್ಯಾರೆಕ್ಟರ್ ಸ್ಟ್ರೈಟ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು, ವಾವ್ ಇದು ತುಂಬಾ ಚೆನ್ನಾಗಿದೆಯಲ್ಲ, ನಾನ್ ಮಾಡೋ ನಟನೆಗಿಂತ ಇದ್ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಆಡ್ ಆಗುತ್ತೆ ಅಂತ? ಆನೆಸ್ಟ್ಲಿ ನಾನೊಂದಷ್ಟು ರೆಫರೆನ್ಸ್ಗಳು ನೋಡಿದ್ದೆ. ಸರ್ ಹೇಳಿದ್ರು ಈ ಕ್ಯಾರೆಕ್ಟ್ರು ನೇಮ್ ಹೇಳಿ ರವೀಂದ್ರ ಅಂತ ಹೇಳಿದಾಗ ಒಂದಷ್ಟು ರೆಫರೆನ್ಸ್ಗಳು ನಾನು ಕಲೆಕ್ಟ್ ಮಾಡಿದ್ದೆ. ಅದನ್ನ ಒಂದು ಬಿಗಿನಿಂಗ್ ಫಸ್ಟ್ 2 days ಅಲ್ಲಿ ನಾನು ಅದನ್ನ ಫಾಲೋ ಮಾಡಿದೆ. ಬಿಕಾಸ್ ನಾನು ಸರ್ ಹತ್ರ ಹೋಗಿ ಹೇಳಿರ್ಲಿಲ್ಲ, ಅಂದ್ರೆ ಇದನ್ನ ನಾನು ಫಾಲೋ ಮಾಡ್ತೀನಿ ಅಂತ. ಬಟ್ ನನ್ನ ಅಪಿಯರೆನ್ಸ್ ಅವ್ರಿಗೆ ಹೆಂಗ್ ಅನಿಸ್ತಾ ಇತ್ತು ಅಂದ್ರೆ 85 ಇವ್ನು ಹಿಂಗೆ ಇದ್ದ ಅನ್ನೋ ತರನೇ ಅನಿಸ್ತಾ ಇತ್ತು. ಬಿಕಾಸ್ ವಿತ್ ದ ಜಾಕೆಟ್, ವಿತ್ ಕರ್ಲಿ ಹೇರ್, ಲೆನ್ಸು, ಅದೊಂಥರ ಅವ್ರಿಗೆ ಡೇ 1 ಅದೇ ಹೇಳದ್ನಲ್ಲ ನಿಮ್ಗೆ, ನನ್ನ ಆಫೀಸಿಗೆ ಸೆಕೆಂಡ್ ಡೇ ಕರೆದು ವಿತ್ ಕಾಸ್ಟ್ಯೂಮ್ ನೋಡಿದ ತಕ್ಷಣ ಈ ಹುಡುಗ ಫಿಕ್ಸ್ ಇದಕ್ಕೆ ಅಂತಾನೆ ಹೇಳ್ಬಿಟ್ಟು. ಸೊ ಅಲ್ಲಿಂದ ನನ್ ಎಕ್ಸ್ಟ್ರಾ ಅಡಿಷನಲ್ ಆಗಿ ಹಾಕ್ಬೇಕು ಅನ್ನೋ ತರ ಏನು ಅನ್ನಿಸ್ತಿರ್ಲಿಲ್ಲ ನನಗೆ. ಹೇಳ್ಬಿಡಿ, ನಮ್ ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ತಪ್ಪಾಗಲ್ಲ. ಅಷ್ಟು ಒಂದು ಇಲ್ಲ, ಒಪ್ಕೋ, ಅದು ಲೆನ್ಸ್ ಹಾಕೋದು ಆನೆಸ್ಟ್ಲಿ ಹೇಳ್ತಾ ಇದೀನಿ, ಅಷ್ಟು ಈಸಿ ಅಲ್ಲ. ಐ ಶುಡ್ ಅಪ್ರಿಶಿಯೇಟ್ ಹಿಮ್. ಫೈಟ್ ಸೀನ್ ಅಲ್ಲೆಲ್ಲ ಆ ಧೂಳು ಅದೆಲ್ಲ ಇರುತ್ತೆ, ಯಾರು ಈ ಡಿಸರ್ವ್ ಇಟ್. ಆ ಲೆನ್ಸ್ ಹಾಕೊಂಡೇ ಮಾಡಿದಾನೆ. ಕಣ್ಣು ಆರ್ಟಿಸ್ಟ್ಗೆ ಮೇನ್ ಪಾರ್ಟೇ ಅದು. ಹಿಡಿನ್ ಕೇರ್. ಆಯ್ತು ನಡಿ, ಕಣ್ಣೀರ್ ಬರುತ್ತೆ ಅದ ಕೈಯಲ್ಲಿ, ನಾನು ಹಾಕಿಲ್ಲ ಹೆಸರು. ಅಂಡ್ ಬೆಳಿಗ್ಗೆ ಲೆನ್ಸ್ ಬೆಳಿಗ್ಗೆ ಹಾಕಿದ್ರೆ ನಾನು ಅವಾಗ ತೆಗಿತಾ ಇರ್ಲಿಲ್ಲ. ರೀಸನ್ ಏನಂದ್ರೆ ಮತ್ತೆ ಹಾಕೊಳ್ಳೋದು ಹಿಂಸೆ ನನಗೆ, ತುಂಬಾ ಇರಿಟೇಟ್ ಆಗ್ತಾ ಇರೋದು. ಸೊ ಇದ್ರ ಮಧ್ಯೆ ಬೆಳಿಗ್ಗೆ ಹಾಕಿದ್ರೆ ಟಿಲ್ ಈವ್ನಿಂಗ್ 6 o'clock ಪ್ಯಾಕಪ್ ಆಗೋವರೆಗೂ ಆ ಲೆನ್ಸ್ ಹಾಕಿರ್ತಾ ಇದ್ದೇನೆ. ಸೊ ಅಂದ್ರೆ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಲೈಕ್ ಸರ್ ಏನು ನನ್ನ ಡಿಸೈನ್ ಮಾಡಿದ್ರು ಆಸ್ ಇಟ್ ಈಸ್ ಹಂಗೆ ನಾನು ಕೊಡೋದಕ್ಕೆ ಶುರು ಮಾಡಿದೆ. ಅದು ಆ ಪಾತ್ರಕ್ಕೆ ತುಂಬಾ ಆಪ್ಟ್ ಆಗಿ ಹೋಗ್ತಾ ಹೋಯ್ತು. ಸೊ ಹಂಗಾಗಿ ತುಂಬಾ ಜಾಸ್ತಿ ಏನು ಕನ್ಫ್ಯೂಷನ್ಸ್ ಆಗ್ಲಿಲ್ಲ. ಬಟ್ ಕೆಲವು ನಾನೇನೋ ಅಂಡರ್ ಪ್ಲೇ ಮಾಡೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಅದೆಲ್ಲ ಏನು ಬೇಡ, ನೀವೇನಿದ್ದೀರಾ ಹಂಗ್ ಮಾಡಿ ಸಾಕು. ಮೇಜರ್ಲಿ ಲುಕ್ ಇಷ್ಟ ಆಗುತ್ತೆ. ಆಫ್ ಕೋರ್ಸ್ ಅದು ಬಿಕಾಸ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಆ ಪಾತ್ರ ತುಂಬಾ ಹೋಲಿಕೆ ಆಗಿತ್ತು.
ಸೊ ಹಂಗಾಗಿ ಇಲ್ಲ ನೀವೇನಿದ್ದೀರಾ ಹಂಗ್ ಮಾಡ್ಕೊಂಡು ಹೋಗಿ ನೀವಾಗಿರಿ ಸಾಕು, ಆ ಪಾತ್ರ ಆಚೆ ಬರುತ್ತೆ. ಓಕೆ. ಸೊ ಎಕ್ಸಾಕ್ಟ್ಲಿ ಆಸ್ ಇಟ್ ಈಸ್ ಅದು ಮಾತ್ರ ಬಂದಿದೆ. ಈ 2026 ಪ್ರಾಬ್ಲಿ ಸಿನಿಮಾ ನಡೆದಿದ್ದು 1985 ಅಲ್ವಾ? 85. ಸೊ ಹಿಂದಕ್ಕೆ ನೋಡಿದ್ರೆ 40 ವರ್ಷ ಹಿಂದೆ ಆಯ್ತು. 35 ವರ್ಷ ಹಿಂದೆ. ಸೊ ಅವತ್ತಿನ ದಿನದ ಸ್ಟೈಲು ಮತ್ತೆ ಮ್ಯಾನರಿಸಮ್ಸೇ ಮನುಷ್ಯದ್ ಬೇರೆ ಬೇರೆ ರೀತಿ ಇತ್ತು. ಅಂಡ್ ಇವತ್ತಿನ ದಿನ ನೀವುಗಳು ಬಿಹೇವ್ ಮಾಡ್ತಿರೋ ರೀತಿ ಬೇರೆ ಇರುತ್ತೆ. ಕಾಸ್ಟ್ಯೂಮ್ ಆಗ್ಲಿ, ಹೇರ್ ಸ್ಟೈಲ್ ಆಗ್ಲಿ, ಪ್ರತಿಯೊಂದು ಬೇರೆ ಇರುತ್ತೆ. ವಾಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ನಿಮ್ಗೆ ಆ ಪಾತ್ರ ಕಟ್ಕೋಬೇಕಾದ್ರೆ? ಅವತ್ತಿನ ಸ್ಟೈಲನ್ನ ಪ್ರಾಬ್ಲಿ ನೋಡೇ ಇರಲ್ಲ. ಆ ಟೈಮ್ ಲೈನ್ಸ್ ಅಲ್ಲಿ 85ನೇ ಇಸ್ವಿನಲ್ಲಿ ಹುಟ್ಟೇ ಇರಲ್ಲ ಅನ್ಸುತ್ತೆ ಸುಮಾರು ಜನ. ಸೊ ಅವತ್ತಿಂದ ಒಂದು ಟ್ರೈಟನ್ನ ನೋಡ್ಬಿಟ್ಟು ಇದನ್ನ ಅಡಾಪ್ಟ್ ಮಾಡ್ಕೋಬೇಕು, ಇದನ್ನ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಅಂತ ಅನ್ಸಿದ್ ಯಾವುದು? ಇನ್ನೋಸೆನ್ಸ್ ಸರ್. ಇನ್ನೋಸೆನ್ಸ್ ಅಂದ್ರೆ ಇವಾಗ ಎಲ್ಲರೂ ಆ ಇನ್ನೋಸೆನ್ಸ್ ನ ಕಳ್ಕೊಂಡ್ಬಿಟ್ಟಿದ್ವಿ. ಆಗ ಆ ಬಿಸಿ ರಕ್ತ ಅದು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಹಂಗೆ ಸಾಧ್ಯ ಆಗಲ್ಲ. ತುಂಬಾ ಕಲ್ಮಶ ಆಗ್ಬಿಡಿದೆ ಅನ್ಸುತ್ತೆ. ಅಂದ್ರೆ ಅವಾಗ ಏನೋ ಸಾಧಿಸ್ಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ಸುತ್ತೆ. ನಾನು ಸ್ಕ್ರಿಪ್ಟ್ ಓದ್ತಾನು ಈಗ ನಮ್ಮ ಪಾತ್ರದಲ್ಲಿ ಸಿಂಗ್ಲಿಗೆ ಅವ್ನ್ ಸಣ್ಣ ಹುಡುಗ ಆದ್ರೂ ದೊಡ್ಡವ್ರ ಮುಂದ್ ನಿಲ್ಬೇಕು ಅಂತ ತುಂಬಾ ಅವಕಾಶವಾದಿ ತರ, ಅಷ್ಟು ಆಪರ್ಚುನಿಸ್ಟ್. ಈಗ ಮೊಬೈಲ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಆತರ ಏನಾದ್ರು ನಕರ ಮಾಡಿದ್ರೆ, ಇವ್ನ್ ಪಕ್ಕ ಆಟ ಆಡ್ತಿದ್ದಾನೆ ಅಂತ. ಅಲ್ಲಿ ಒಳಗೆ ಪ್ಲಾನ್ ಹಾಕೋದು ಅಲ್ಲಿ ಅಂದ್ರೆ ಬಹುಶಃ ಆಗಿನ ಕಾಲದಲ್ಲಿ ತಲೆಗೆ ತುಂಬಾ ಕೆಲಸ ಕೊಡ್ತಿದ್ರು ಅಂತ ಅನ್ಸುತ್ತೆ. ಬಿಕಾಸ್ ದೇ ಆರ್ ನಾಟ್ ಡಿಪೆಂಡಿಂಗ್, ಯಾರ ಮೇಲೂ ಡಿಪೆಂಡ್ ಆಗ್ತಿರಲಿಲ್ಲ. ಈವನ್ ಮೊಬೈಲ್ ಮೇಲೆ ಡಿಪೆಂಡ್ ಆಗ್ತಿರಲಿಲ್ಲ. ಕರೆಕ್ಟ್. ಸೊ ಇಂಡಿಪೆಂಡೆಂಟ್ ಆಗಿ ಸೊ ಅವರೇ ಯೋಚನೆ ಮಾಡ್ತಿದ್ರು. ಸೊ ಪ್ರತಿಯೊಂದೂ ಥಿಂಕ್ ಮಾಡಿ ಒಂದ್ ಸ್ಟೆಪ್ ಇಡ್ಬೇಕಂದ್ರೆ ಯೋಚನೆ ಮಾಡಿ ಒಂದ್ ಹೆಜ್ಜೆ ಮುಂದೆ ಇಡ್ತಿದ್ರು. ಆಮೇಲೆ ನಮಗ್ ಮೇನ್ ಆಗಿ ಆ ಪೀರಿಯಡಿಗೆ ಹೋಗಕ್ಕೆ ಕಾರಣ ನಮ್ಮ ಆರ್ಟ್ ವರ್ಕ್ ಅಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ಕ್ರಿಯೇಟ್ ಮಾಡಿದ್ರು. ನಮ್ಮ ಸಿಂಗ್ಲಿ ಹುಡುಗರದ್ದು ಒಂದು ಆಟೋ ಇತ್ತು, ಅದು 82ರಲ್ಲಿ ರಿಜಿಸ್ಟರ್ ಆಗಿರೋದು. ಅದು ಮುಂದೆನೆ ಹೋಗಲ್ಲ. ನಾವ್ 8 ಜನ ಒಳಗೆ ಅಂತ ಹೋಗತ್ತೆ. ಇಲ್ಲಿ ಫಾಸ್ಟ್ ಆಗ ಬೇಗ ಬರ್ರೋ ಸರ್, ಹೋಗ್ತಾ ಇಲ್ಲ ಹೋಗ್ತಿಲ್ಲ ಅಂದ್ರೆ ತೊಳ್ಕೊಂಬನ್ನಿ ಬನ್ನಿ ನೀವು. ಪ್ರೆಷರ್ ಇರ್ತಿತ್ತಲ್ಲಿ ಆ ಕ್ರೌಡ್. ಬಿಕಾಸ್ ಏನಂದ್ರೆ ಯಾರೊಬ್ರು ಬಂದವರು ಎಲ್ಲ ಬೈಕೆಲ್ಲ ಅವಾಯ್ಡ್ ಮಾಡಿರ್ತಿದ್ರು. ಸೊ ಬೈಕು ಕಾರ್ಗಳು ವೆಹಿಕಲ್ಸ್ ಎಲ್ಲ ಅವಾಯ್ಡ್ ಮಾಡಿರ್ತಿದ್ರು. ಇನ್ನೇನ್ ಶಾರ್ಟ್ ಟೇಕ್ ಆಕ್ಷನ್ ಹೇಳಿ ಇನ್ನೇನ್ ಕಟ್ಟೇಳೋ ಟೈಮ್ ಯಾವ್ದೊಂದು ಬೈಕ್ ಬಂದ್ಬಿಡ್ತಾ ಇತ್ತು. ಸೊ ಅದನ್ನೆಲ್ಲ ಅವ್ರು ಬೇರ್ ಮಾಡ್ಬೇಕಿತ್ತು. ಅಂಡ್ ಟೈಮ್ ತುಂಬಾ ಕಡಿಮೆ ಇರ್ತಿತ್ತು. ಸೊ ಒಂದ್ ಲೊಕೇಶನ್ ಅಲ್ಲಿ ಮುಗಿಸ್ಬೇಕಾಗಿತ್ತಲ್ಲ. ಅವರು ಪ್ರೆಷರ್ ಬರ್ಸ್ಟ್ ಆಗ್ತಾ ಇದ್ರು. ಬೆಂಗಳೂರು ವಿನೋದ್ ನಗರ ಇದ್ರಲ್ಲಿ ಒಂದು ಸೀನ್ ಮಾಡ್ತಾ ಇದ್ವಿ, ಗಿಂಬಲ್ ಶಾಟ್. ವಿನೋದ್ ಅಣ್ಣ ನಾನು ಅಲ್ಲಿಂದ ಊರಿಂದ ಓಡ್ ಬಂದಿರ್ತೀವಿ ಅರ್ಧ ಕಿಲೋಮೀಟರ್ ಇಂದ. ಗಿಂಬಲ್ ಹಿಂಗ್ ಪಾಸ್ ಆಗತ್ತೆ, ನಮ್ ಹುಡುಗರ್ದು ಆಟೋ ಹಿಂಗ್ ಪಾಸ್ ಆಗ್ಬೇಕು, ಅದು ಎಳಿತಾ ಇಲ್ಲ. 10 ಟೇಕ್ ಓಡಿ ಚೈತನ್ಯ ಸರ್ ಮೈಕಲ್ ಕಿರ್ಚಾಟ, ಆ ಆಟೋ ತಳ್ಕೊಂಡ್ಬಿಟ್ರು, ಯಾಕೆ ತಗೊಂಡ್ಬಿಟ್ಟು. ಸೇಮ್ ಎಕ್ಸ್ಪೀರಿಯನ್ಸ್ ನಂದು ಪಠಾಣ್ ಇದು ಮತ್ತೆ ನಮ್ಮ ಸೀನ್ ಒಂದು ಸೀನು ಇದ್ರಲ್ಲಿ ಕೋರ್ಮಂಗ್ಲದಲ್ಲಿ ಆಡುಗೋಡಿ ಇದ್ರಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಶೂಟ್ ನಡೀತಾ ಇತ್ತು. ರಾಜದೂತ ನನ್ ಬೈಕಲ್ಲಿ ಬರ್ಬೇಕು ಸರ್, ಯಾವ್ದು ಅಪೇ ಗಾಡಿನಲ್ಲಿ ಏನೋ ಕೂತ್ಕೊಂಡು ಕ್ಯಾಮ್ರಾಮನ್ ಸರ್ ನಮ್ಮ ವೇಣು ಸರ್ ಮತ್ತೆ ಡೈರೆಕ್ಟರ್ ಸರ್ ಕೂತಿದ್ದಾರೆ. ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದಾರೆ. ಬಿಕಾಸ್ ನಾವ್ ಹಿಂಗ್ ಟ್ರಾವೆಲ್ ಆಗ್ತಿರ ಕ್ಯಾಮ್ರಾ ಅವರು ರಿವರ್ಸ್ ಗೆ ಇಟ್ಕೊಂಡು ವೆಹಿಕಲ್ ಮುಂದೆ ಹೋಗ್ತಾ ಇದಾರೆ. ಇಟ್ಕೊಂಡಿದ್ದಾರೆ ಯಾರೋ ಇಲ್ಲಿಂದ ಯಾರೋ ವೆಹಿಕಲ್ಸ್ ತಗೊಂಡೋಗ್ಬಿಟ್ರು. ಇಲ್ಲಿ ನಮ್ಮ ಹುಡುಗರು ಬ್ಲಾಕ್ ಮಾಡಿದ್ರು, ಈ ಕಡೆ ಬ್ಲಾಕ್ ಮಾಡಿದ್ರು. ಈ ಬ್ಲಾಕ್ ಮಾಡಿದ್ರು ನೀನ್ ಎಲ್ಲೋ ಹೋಗಿದ್ದ ಗೊತ್ತಿಲ್ಲ, ಪಟ್ಟಂದ್ ಒಂದ್ ಬೈಕ್ ಬಂದ್ಬಿಡ್ತು. ಬಿಕಾಸ್ ಅಲ್ಲಿಂದ ತೆಗ್ದಿದ್ದೆಲ್ಲ ಶಾರ್ಟ್ ಎಲ್ಲ ವೇಸ್ಟ್ ಆಗ್ಬಿಡತ್ತಲ್ಲ, ಫುಲ್ಲು ಬೋಸ್ಟ್. ಆಮೇಲೆ ಅವರು ಹಾಯ್ ಅಂತವ್ರೆ ಡೈರೆಕ್ಟರ್ ಸರ್ನ, ಹಾಯ್ ಅಂತವ್ರೆ. ಇವರು ಹಾಯ್ ಅಂದ್ರು, ಈ ಕಡೆ ಹೋಗ್ರೋ ಕಳ್ಸೋರ್ನ ಅಂತ. ಸೊ 2 ಫೇಸಸ್ ಅವ್ರು ಸರದ ಆ ಟೈಮಲ್ಲಿ. ಬಿಕಾಸ್ ಕೆಲಸ ಆಗ್ತಿಲ್ಲ. ಇಲ್ಲಿ ಇವ್ರು ಹಾಯ್ ಅಂತಾರೆ, ಅವ್ರು ಹಾಯ್ ರೆಸ್ಪಾಂಡ್ ಮಾಡ್ಬೇಕು. ರೆಸ್ಪಾಂಡ್ ಮಾಡಿ ಈ ಕಡೆ ಕೋಪ ತೋರ್ಸಂಗಿಲ್ಲ. ಸೊ ಈ ತರ ಒಂದಷ್ಟು ಸಿಚುವೇಶನ್. ಆ ಪೀರಿಯಡಿನ ಕತೆ ಬರಿಬಹುದು, ಅದನ್ನ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ. ಇವ್ರದೇ SD ಗಾಡಿ, ರಾಜದೂತು, ಬುಲೆಟ್, ಈ ತರ 20-25 ವರ್ಷದ ಹಿಂದಿನ ಬೈಕ್ ಮಧ್ಯ ಅವತ್ತು ಯಾವ್ದೋ ಒಂದು ಪಲ್ಸರ್ 220 ಹಿಂಗೆ ಪಾಸ್ ಆಗ್ಬಿಡ್ತು. ಶಾರ್ಟ್ ಓಕೆ ಸೂಪರ್ ಅಂತ ಹಿಂಗೆಲ್ಲ ಆಗೆಲ್ಲ ಮಾನಿಟರ್ ಹತ್ರ ಹೋಗಿ ನೋಡ್ತಾರೆ, ಯಾದ್ರಿ ಇದು ಪಲ್ಸರ್ ಬಂದ್ಬಿಟ್ಟಿದೆ. ಬಿಕಾಸ್ ಅದೆಲ್ಲ ಅವಾಯ್ಡ್ ಮಾಡ್ಬೇಕು, ತುಂಬಾ ಕಷ್ಟ ಇತ್ತು. ಆದ್ರೆ ಪ್ರತಿಯೊಂದು ಲೊಕೇಶನ್ ಅಲ್ಲೂ ಎಲ್ಲಾರು ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿದ್ವಿ, ತುಂಬಾ ಇಷ್ಟಪಟ್ಟು ಅಂಡ್ ಎಂಜಾಯ್ ಮಾಡಿದೀವಿ. ಆ ಸಿಚುವೇಶನ್ ಎಂಜಾಯ್ ಮಾಡಿದೀವಿ. ಪ್ರೊಡಕ್ಷನ್ ಐ ಮೀನ್ ನಮ್ಮ ಟೀಮ್ ಜೊತೆ, ಪ್ರೊಡಕ್ಷನ್ ಪ್ರೊಡ್ಯೂಸರ್ಸ್ ಗಳ ಜೊತೆ, ನಮ್ಮ ಮೇಡಮ್ ಆಗಿರ್ಬೋದು, ಸೆಟ್ ಅಲ್ಲೇ ಇರೋರೆಲ್ಲ, ಶ್ರೇಯಸ್ ಸರ್ ಆಗಿರ್ಬೋದು, ಪದ್ಮಾವತಿ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ರು ಅಲ್ಲೇ ಸೆಟ್ ಅಲ್ಲೇ ಇರೋರು. ಸೊ ಅದ್ಭುತ. ಆಕ್ಚುಲಿ ಹೇಳ್ಬೇಕಂದ್ರೆ ಇಟ್ಸ್ ಅ ವಂಡರ್ಫುಲ್ ಟೀಮ್.
Okay. ಕಂಪ್ಲೀಟ್ ಟೀಮ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಾಗಿರ್ಬೋದು ಅಂಡ್ ಕೋ ಆರ್ಟಿಸ್ಟ್ಗಳು ನಮ್ಮ ಯಾರು ವಿಶ್ವಣ್ಣ ಆಗಿರ್ಬೋದು, ಇವರು ಪಠಾಣ್ ಬೈ, ಪ್ರತಿಯೊಬ್ಬರು ವಂಡರ್ಫುಲ್ ಟೀಮ್ ಅಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಮ್ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ಒಂದ್ ಖಡಕ್ ಮೂಮೆಂಟ್ ಇದೆ ಬಲರಾಮನ ದಿನಗಳಲ್ಲಿ, ಅಂಡ್ ನಿಮಗದ್ ಸಿಕ್ಕಾಪಟ್ಟೆ ಹಾಂಟ್ ಮಾಡ್ತಿದೆ. ಸಿನಿಮಾ ಮುಗ್ದಾದ್ಮೇಲೂ ಈಗ್ಲೂ ಯೋಚನೆ ಮಾಡಿದಾಗ ಬಲರಾಮನ ದಿನಗಳು ಅಂದ್ರೆ ಒಬ್ರೇ ಕೂತಾಗ ಒಂದ್ ಥಾಟ್ ಬರುತ್ತೆ ಅಬೌಟ್ ಬಲರಾಮನ ದಿನಗಳು ಅಂದ್ರೆ ಏನು? ತುಂಬಾ ತುಂಬಾ ಕಡಕ್ ಮೂಮೆಂಟ್ಸ್ ಇದೆ ನನಗಂತೂ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕನು, ಈ ಕ್ಷಣ ತನಕನು, ಫಸ್ಟ್ ಡೇ ಫಸ್ಟ್ ಶೋಗು ಆ ಕಡಕ್ ಮೂಮೆಂಟ್ ಕಾಯ್ತಾ ಇದೀನಿ. ಟಾಪ್ ಆಫ್ ಯುವರ್ ಮೈಂಡ್ ಯಾವ್ದು ಒಂದು ಮೊದಲನೇ ಸ್ಥಾನ ಕೊಡ್ಬೇಕು ಅಂದ್ರೆ? ಒಂದು ಸೀನು ತುಂಬಾ ಇದ್ ಬರುತ್ತೆ, ಬಹುಶಃ ಅದು ಥಿಯೇಟರ್ ಅಲ್ಲೇ ಮಜಾ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಅಲೋಕ ಪ್ಯಾಲೇಸ್ ಅಲ್ಲಿ ಸೆಟ್ ಹಾಕಿದ್ವಿ. ಅಲ್ಲಿ ಬಲರಾಮಣ್ಣ ಈ ಸಣ್ಣ ನಾವು ಈ ಮರಿ ಗ್ಯಾಂಗ್ಸ್ಟರ್ ಗಳನ್ನ ಡಾನ್ ಜೈರಾಮಣ್ಣಂಗೆ ಪರಿಚಯ ಮಾಡಿಸ್ಕೊಡ್ತಾರೆ. Okay. ಪರಿಚಯ ಎಲ್ಲ ಮಾಡಿಸ್ಕೊಂಡ್ಮೇಲೆ ಸಿಂಗ್ಲಿ ಮತ್ತೆ ನಮ್ಮ ಹುಡುಗರು ನಾವು ದೂರದಲ್ಲಿ ಒಂದು ಬಾಗ್ಲು ಸಂಧಿಯಿಂದ ನೋಡ್ತಾ ನಿಂತಿರ್ತೀವಿ. ನಮ್ಮ ಹುಡುಗರೆಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ. ಏಯ್ ಸಿಂಗ್ಲಿ, ಅನ್ಕೊಂಡಿದ್ ಸಾಧಿಸ್ಬಿಟ್ಟಿ ಕಣ, ಅಂತೂ ಅಣ್ಣನ್ ನೋಡಿದ್ವಿ, ಹಿಂಗೆಲ್ಲ ಹೇಳ್ತಾರೆ. ಆಗ ಸಿಂಗ್ಲಿ ಎಂತ ಖತರ್ನಾಕ್ ಕಡಕ್ ಮಾಸ್ಟರ್ ಮೈಂಡ್ ಅನ್ನಕ, ಆ ಕಡಕ್ ಮೂಮೆಂಟ್ ನಾನು ಥಿಯೇಟರ್ ಅಲ್ಲಿ ನೋಡ್ಬೇಕು. ಆಡಿಯನ್ಸ್ ಎಷ್ಟು ಬೈಕೊಂತಾರೆ ಅನ್ನೋದನ್ನು ನಾನು ನೋಡ್ಬೇಕು. ಸೊ ಆ ಪರ್ಟಿಕ್ಯುಲರ್ ಮೂಮೆಂಟ್ ಬಟ್ ಆಗ್ಲೂ ಗೊತ್ತಾಗಲ್ಲ. ಅಟ್ ದ ಎಂಡ್ ಆಫ್ ದ ಅದು ಗೊತ್ತಾಗಲ್ಲ. ಎಂಡ್ ಅಲ್ಲಿ ಬೈಕೊಳ್ತಾರೆ, ಆ ಪಾಯಿಂಟ್ ಅಲ್ಲೂ ಬೈಕೊಳ್ಳಲ್ಲ, ಗೊತ್ತಿರಲ್ಲ. ಒಟ್ಟು ಬರೀ ಬೈಕೊಳ್ಳೋ ಕ್ಯಾರೆಕ್ಟರ್ ಬರ್ತಾ ಇದೆ ನನಗೆ. ಈಶ್ವರ್ ಸರ್ ಸ್ವಲ್ಪ ಚೆನ್ನಾಗಿ ತೋರಿಸ್ಬಿಡಿ, ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟನು. ಎಸ್, ನಿಮ್ಮ ಕಡೆ ನಂದು ಈಗ್ಲೂ ನನ್ನ ಕಣ್ಣು ಮುಂದೆನೆ ಇದೆ ಆ ಸೀನ್. ನಂದು ವಿನೋದ್ ಸರ್ದು. ಐ ಕಾಲ್ ಹಿಮ್ ಆಸ್ ಅ ಬ್ರದರ್, ಐ ಸಿ ಹಿಮ್ ಆಸ್ ಅ ಬ್ರದರ್. ಜೈಲಲ್ಲಿ ಇರ್ತಾರೆ, ಐ ಮೀನ್ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ. ಸೊ ನಾನೊಂದು ಮೆಸೇಜ್ ಕೊಡ್ಬೇಕು ಅವ್ರಿಗೆ. ಗ್ಲಿಸರಿನ್ ಇಲ್ಲ, ಏನು ಇಲ್ಲ. ಎಷ್ಟು ಸಪೋರ್ಟಿವ್ ಅಂದ್ರೆ ಆಪೋಸಿಟ್ ಕ್ಯಾರೆಕ್ಟರ್ ಈ ಸಪೋರ್ಟೆಡ್ ಅಸ್ ಲೈಕ್ ಕ್ರೇಜಿ. ಯಾರು ಸಾಧ್ಯನೇ ಲೈಕ್ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಖಡಕ್ಕು ಒಂದು ಮೆಸೇಜ್ ಕೊಡ್ಬೇಕು ನಾನು ಬಂದು. ನನ್ಗೆ ಅವ್ರು ನೋಡ್ತಾ ಇದ್ದಂಗೆ ಅವ್ರ ಆಕ್ಟಿಂಗ್ ನೋಡ್ತಾ ಹಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂಡ್ ಇಟ್ ಕೇಮ್, ಎಷ್ಟು ಪ್ರೌಡ್ ಫೀಲ್ ಆಯ್ತು ಅಂದ್ರೆ ನನಗೆ ವಾಕಿಂಗ್ ವಿತ್ ಹಿಮ್ ಅಗೇನ್. ಆ ಸೀನು ನಿಜವಾಗ್ಲೂ ಕಣ್ಣು ಮುಂದೆ ಅದು ಯಾವತ್ತೂ ಹೋಗಲ್ಲ ಬಿಡಿ. ಅಳೋದು ತುಂಬಾ ಕಷ್ಟ, ಅಳಿಸೋದು ತುಂಬಾ ಈಸಿ. ಸೊ ಬೋತ್ ಕ್ಯಾರೆಕ್ಟರ್ಸ್ ಲೈಕ್ ಬ್ರದರ್ಸ್, ವಿ ನೇಲ್ಡ್ ಇಟ್. ಅಂಡ್ ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ನನ್ನ ಒಬ್ಬನಿಗೆ ಅಂತ ಅಲ್ಲ, ಈ ಸಿನಿಮಾದಲ್ಲಿ ಸೋಕಾಲ್ಡ್ ಎಲ್ಲ ಆಕ್ಟರ್ಗೂ ಒಂದೊಂದು ಸಣ್ಣದಾಗಿರ್ಬೋದು, ಎಲ್ಲರೂ ಅದನ್ನ ಒಪ್ಕೊಳ್ಬೇಕು. ಅಂಡ್ ದೇ ಶುಡ್ ಡಿಸರ್ವ್. ಎಲ್ಲರೂ ಜೊತೆಲೆ ಬೆಳೀರಿ, ಇಲ್ಲ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿ, ಆ ಸ್ಪೇಸ್ ಕೊಡ್ತಾರೆ. ಇಲ್ಲ ನೀನ್ ಐ ಬಾ ನಿಂತ್ಕೋ, ಐ ನೀನ್ ಇಲ್ಲಿ ಮಾಡು, ಇಷ್ಟೇ ಮಾಡು, ಕಂಫರ್ಟ್ ಝೋನ್ ಇಷ್ಟು ಬೇಡ, ಈ ತರ ಎಲ್ಲ ನೋಡ್ಕೊಂಡು ನಮ್ಮನ್ನ ಹಿ ವಾಸ್ ಲೈಕ್ ಔಟ್ ಆಫ್ ದ ಇದು ಲೈನ್ಸ್. ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಆ ಕಂಫರ್ಟ್ ಝೋನ್ ಕೊಡೋರಲ್ಲಿ ದ ಬೆಸ್ಟ್ ಆಕ್ಟರ್ ಅಂದ್ರೆ ನಾನ್ ನೋಡಿರೋದು ಇಲ್ಲಿ ಹಿ ಇಸ್ ದ ಒನ್. ಇದಕ್ ಮುಂಚೆ ನಂಗೆ ದರ್ಶನ್ ಸರ್, ಡಿ ಬಾಸ್ ಅವ್ರು, ನಾನು ಮಮತಾಜ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಹೀಗೆ ದಟ್ ಅವ್ರ ಕಾಲರ್ ಹಿಡಿಬೇಕು. ಫಸ್ಟ್ ಸಿನಿಮಾ ಸಂಗೊಳ್ಳಿ ರಾಯಣ್ಣ ಮಾಡಿದ್ರು, ಅಷ್ಟು ದೊಡ್ಡ ಹಿಟ್ ಸ್ಟಾರು. ವಿಕ್ರಮ್ ಅವರು ನಮ್ಮ ಮಾಸ್ಟ್ರು, ಇಲ್ಲ ಪರವಾಗಿಲ್ಲ ಹಿಡ್ಬಿಡು ಚಿನ್ನ, ಆರಾಮಾಗಿ ಹಿಡಿ, ನಾನು ಆಕ್ಟರ್ ನೀನು ಆಕ್ಟರ್, ಸೇಮ್ ಹಿಂಗ್ ಇಟ್ಕೊಂಡು ಹಿಂಗ್ ಹೊಡಿತೀನಿ ಚಿನ್ನ, ಹಿಂಗ್ ಹೋಗ್ಬಿಡು. ದ ಸೇಮ್ ಥಿಂಗ್ ಐ ಸಾ ವಿತ್ ಮೈ ವಿನೋದ್ ಸರ್ ಆಲ್ಸೋ. ನಿಮ್ಮ ಕಡಕ್ ಮೂಮೆಂಟ್ ಆಫ್ ದ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಬೇರೆ ಯಾವ್ದು ನಾಪ್ಕ ಬಂತ ಇಲ್ಲ, ಬೇಜಾನಿದೆ. ಆ ತರ ಮೂಮೆಂಟ್ಸ್ ಗಳು ತುಂಬಾ ಇದೆ. ಬಟ್ ಒಂದ್ ಮೂಮೆಂಟ್ ಏನಂದ್ರೆ ಲೈಕ್ ಈಗ ಒಂದು ಪಾಯಿಂಟ್ ಅಲ್ಲಿ ವಿನೋದ್ ಸರ್ ಅನ್ನ ನಾವು ಕಾರಲ್ಲಿ ಕರ್ಕೊಂಡ್ ಬರ್ತಿರ್ತೀವಿ. ಅದು ಮಾನಿಟರ್ ಅಲ್ಲಿ ಆಗೋಗಿದೆ. ನಾನು ಕ್ಯಾರವಾನ್ ಅಲ್ಲಿ ಸ್ವಲ್ಪ ಅಂದ್ರೆ ತುಂಬಾ ಸ್ಟ್ರೈನ್ ಆಗ್ಬಿಟ್ಟಿತ್ತು ಲೆನ್ಸ್ ಇಂದ. ನಾನೇನ್ ಮಾಡಿದೆ, ಸ್ವಲ್ಪ ಮಲ್ಗ್ಬಿಟ್ಟಿದ್ದೆ ಆ ಟೈಮಲ್ಲಿ. ಇದೆಲ್ಲ ಮಾನಿಟರ್ ಎಲ್ಲ ಆಗೋಗಿದೆ. ನನ್ಗೆ ಗೊತ್ತಿಲ್ಲ ಶಾರ್ಟ್ ಇಮಿಡಿಯೇಟ್ ಆಗಿ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ. ನಾನು ಮಲ್ಗ್ಬಿಟ್ಟಿದ್ದೀನಿ. ಎಲ್ಲಿ ರವೀಂದ್ರ ಅಂತ ಹೇಳಿ ಬಂದು ಹುಡುಕ್ಬಿಟ್ಟು ಕರ್ಕೊಂಡ್ ಬಂದ್ರು. ಇವ್ರು ಆಲ್ರೆಡಿ ಮಾನಿಟರ್ ಅಲ್ಲಿ ಆಗೋಗಿದೆ. ಈ ಅಂಬಾಸಿಡರ್ ಅಲ್ಲಿ ನಮ್ಮ ಸೀನಾ ಓಡಿಸ್ತಾ ಇರ್ತಾನೆ ಕಾರನ್ನ. ನಾನು ಬ್ಲೈಂಡ್ ಆಗಿ ಕೂತ್ಬಿಟ್ಟೆ. ಹಿಂದೆ ವಿನೋದ್ ಸರ್ ಕೂತಿದ್ದಾರೆ, ನಾನ್ ಫ್ರಂಟ್ ಅಲ್ಲಿ ಕೂತೀನಿ, ಸೀನಾ ಇಲ್ಲಿ ಕೂತಿದ್ದಾನೆ, ಇವರು ವಿನೋದ್ ಸರ್ ಪಕ್ಕ ಕೂತಿದ್ದಾರೆ. ಅಲೋಕ ಪ್ಯಾಲೇಸ್ ಅಲ್ಲಿ ಗೇಟ್ ಒಳಗಡೆ ಎಂಟ್ರಿ ಆದ್ರು. ನಾರ್ಮಲ್ ಆಗಿ ಬಂದ ಅವನು, ಸ್ವಲ್ಪ ಮುಂದೆ ಬಂದ. ಅಲ್ಲೊಂಚೂರು ಸ್ಕಿಡ್ ಮಾಡ್ಕೊಂಡು, ಈಗ ಬ್ರೇಕ್ ಹಿಡಿದು ಆಕ್ಸಿಲೇಟರ್ ಕೊಟ್ಕೊಂಡು ಸ್ಕಿಡ್ ಮಾಡ್ತಾರಲ್ಲ, ಈ ಡ್ರಿಫ್ಟ್ ಮಾಡೋ ತರ ಜಿಂಗ್ ಅಂತ ಬಂದ. ಅದು ಹಳೆ ಗಾಡಿ, ಅದ್ ಬ್ರೇಕ್ ಹಿಡಿಯುತ್ತೋ ಇಲ್ಲೋ ಗೊತ್ತಿಲ್ಲ, ಭಯ. ಪಟ್ಟಂತ ತಿರುಗಿಸ್ದ ಗಾಡಿನ. ನಾನು ಏನೋ ಮಾಡ್ತಾ ಇದ್ಯಾ, ನಿಲ್ಸೋ ಅಂತ ಕಿರಿಸ್ತಾ ಇದೀನಿ ಅವನ್ಗೆ.
ಏನೋ ಮೋಸ್ಟ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ ಅವ್ರು ಮಾನಿಟರ್ ಮಾಡಿರೋದು. ನಾನು ಕಿರಿಸ್ತಾ ಇದೀನಿ, ಇಲ್ಲಿ ಹಿಂದೆ ವಿನೋದ್ ಸರ್ ಇವ್ರಿಬ್ರು ನಗ್ತಾವಿದ್ದವ್ರೆ. ಏನಕ್ ನಗ್ತಾವ್ರೆ, ಎಲ್ಲಾರ ಮುಖ ನೋಡ್ತಾ ಇದೀನಿ, ಏನಕ್ ನಗ್ತಾವ್ರೆ ಅಂತ. ಆಮೇಲೆ ಕೆಳಗಡೆ ಇಳಿದ್ಬಿಟ್ಟು ಟೇಕ್ ಒಳಗಡೆ ಇಳಿದು ಹೋಗ್ಬಿಟ್ರು. ನಾನು ಇಳಿದು ಹೋದೆ, ಮ್ಯಾನೇಜ್ ಮಾಡ್ಬಿಟ್ಟೆ. ಚೈತನ್ಯ ಸರ್ ಗೊತ್ತಾಗ್ಲಿಲ್ಲ. ದೆನ್ ಅಗೇನ್ ಒನ್ ಮೋರ್ ಅಂದ್ರು, ಈ ಸೈಡ್ ಬಂದು ನಗ್ತಾ ಬಿದ್ದಿದ್ದಾರೆ. ನನಗೆ ಮೀಟರ್ ಆಫ್ ಆಗ್ಬಿಟ್ಟಿದೆ. ತಗೊಂಡೋಗಿ ಎಲ್ಲೋ ಹೊಡೆದ್ಬಿಡ್ತಾನೆ, ಯಾಕಂದ್ರೆ ಮಾನಿಟರ್ ಇದೆ, ಕ್ಯಾಮ್ರಾ ಇದೆ, ಎಲ್ಲ ಇದೆ. ಕುತ್ಕೊಂಡಿದ್ದಾರೆ. ಅಂತ ಹೋಗ್ತಾವನವನು, ಹಿಡಿದು ಬ್ರೇಕ್ ಹೊಡೆದ ಗಾಡಿ ಝೀ ಅಂತ ತಿರುಗ್ತಿ ಈ ಕಡೆ ಹಿಂಗೆ. ನಾನು ಅವಾಗ ಅನ್ಕೊಂಡೆ, ಅವಾಗ ಗೊತ್ತಾಗಿದ್ದು ಇವ್ರು ಆಲ್ರೆಡಿ ಮಾನಿಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿನೋದ್ ಸರ್ ಮಾನಿಟರ್ ಅಲ್ಲಿ ಹಿಂಗ್ ಓಡಿಸು ಸೀನಾ ಅಂತ ಹೇಳ್ಕೊಟ್ಟಿದ್ದಾರೆ. ಕೂತು ನೋಡು ಹಿಂಗೆ ಓಡಿಸು, ಸಕದಾಗ ಕಾಣುತ್ತೆ ಫ್ರೇಮ್ಗೆ ಅಂತ. ಇವ್ನು ಹಂಗೆ ಓಡಿಸಿ ಅವರು ಹಿಡಿದ್ಮೇಲೆ ವಿನೋದ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಓಡಿಸಿದ್ರಲ್ಲ, ಇವ್ನು ಟೇಕ್ ಅನ್ಬಿಟ್ಟು ಇನ್ನು ಜೋರಾಗೆ ಸ್ಕಿಟ್ ಕೊಟ್ಟಿದ್ದಾರೆ. ನನಗೆ ಮೀಟರ್ ಆಫ್ ಆಗೋಗಿತ್ತು ಆ ಟೈಮ್. ಅದು ನನ್ನ ಕಂಪ್ಲೀಟ್ ಕಡಕ್ ಮೂಮೆಂಟ್. ವೆರಿ ಆಲ್ ದಿ ಬೆಸ್ಟ್ ಎಲ್ರಿಗೂ. ನಾನು ಹೇಳ್ಬಿಡ್ತೀನಿ, ಖಡಕ್ ಸಿನಿಮಾ ಚಾಲೆಂಜ್ ಥ್ರೂ ಆಗಿ ಖಡಕ್ ಆಗಿ ಒಂದ್ ಮಾತು ಹೇಳ್ತೀನಿ. ಬಾಯ್ಲೋ ನನ್ನ ಬಾಯ್ಜಾನ್ಸ್ಗೆ ನೋಡಿ, ಎಲ್ಲಾರು ಹೇಳ್ತಾರೆ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ, ಇವೆಲ್ಲ ಇಷ್ಟು ಖರ್ಚು ಮಾಡಿದೀವಿ ಅಷ್ಟು ಅಂತ. ಎಕ್ಸಾಂಪಲ್ KGF ನೋಡಿದವರು KGF 2 ನೋಡಿದಾರ, ಕಾಂತಾರ ನೋಡಿದವ್ರು 2 ನೋಡಿದಾರ. ಹಾಗೆ ಇದು ಆ ದಿನಗಳು, ಇದು ಸೀಕ್ವಲ್, ಅದು ನಮ್ಮ ವಿನೋದ್ ಸರ್ ಮಾಡಿದ್ದಾರೆ. ಸೊ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದು ಭರ್ಜರಿಯಾಗಿರುತ್ತೆ ಸಿನಿಮಾ, ಮೋಸ ಅಂತೂ ಆಗಲ್ಲ. ಬೈಚಾನ್ಸ್ ಇದೇ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಒಂದೇ ಸಲ ಹೇಳ್ಬಿಡೋಣ, ಜೈ ಬಲರಾಮ. ಜೈ ಬಲರಾಮ. ವೆರಿ ಆಲ್ ದಿ ಬೆಸ್ಟ್ ಎಲ್ರಿಗೂ. ತುಂಬಾ ಒಳ್ಳೇದಾಗ್ಲಿ. ಅಂಡ್ ಈ ಸಿನಿಮಾದಿಂದ ಇನ್ನಷ್ಟು ಒಳ್ಳೆ ಹೆಸರು ಸಂಪಾದನೆ ಮಾಡೋಕ್ಕಾಗ್ಲಿ. ಅಂಡ್ KF ಇದೇ ತರ ಒಳ್ಳೊಳ್ಳೆ ಪಾತ್ರಗಳ ಮೂಲಕ, ಸಿನಿಮಾಗಳ ಮೂಲಕ ಎಂಟರ್ಟೈನ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು.